ನಮಸ್ಕಾರ ಸ್ನೇಹಿತರೆ. ಹಿಂದಿನ ತರಗತಿಯಲ್ಲಿ ನಾವು ಲೋಪ ಸಂಧಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಆದರೆ ಇವತ್ತಿನ ತರಗತಿಯಲ್ಲಿ ನಾವು ಆಗಮ ಸಂಧಿ, ಕನ್ನಡ ಸಂಧಿಯಲ್ಲಿ ಒಂದಾದಂತಹ ಆಗಮ ಸಂಧಿ ಅಂದರೆ ಏನು ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಹಾಗಾದರೆ ಬನ್ನಿ, ಆಗಮ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಗಮ ಆಗಮ ಅಂದರೆ ಬಂದು ಸೇರೋದು, ಒಂದು ಹೊಸ ಪದ ಬಂದು ಸೇರೋದು. ಎರಡು ಪದಗಳು ಸೇರಿ ಒಂದು ಪದವಾಗುವಾಗ ಬದಲಾವಣೆ ಇಲ್ಲದೆ ಒಂದು ವ್ಯಂಜನ ಬಂದು ಸೇರುವುದನ್ನು ಆಗಮ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ಆಗಮ ಸಂಧಿಯಲ್ಲಿ ಮುಖ್ಯವಾಗಿ ಎರಡು ವಿಧಗಳು, ಒಂದು ಯಕಾರಾಗಮನ, ವಕಾರಾಗಮನ. ತುಂಬ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಯಾ ಮತ್ತು ವಾ ಅಕ್ಷರಗಳು ಯಾವ ಪದದಲ್ಲಿ ಇರುತ್ತದೆಯೋ ಅದು ಆಗಮ ಸಂಧಿ ಅಂತ ನಾವು ನೆನ್ಪಿಟ್ಕೋಬೋದು. ಎರಡು ಪದಗಳು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರಿ ಒಂದು ಪದವಾಗುವಾಗ ಅಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಆಗೋದಿಲ್ಲ. ಲೋಪಸಂಧಿಯಲ್ಲಿ ಗಮನಿಸ್ಬೋದು ನಾವು, ಪೂರ್ವ ಪದದ ಕೊನೆಯ ಅಕ್ಷರವು ಲೋಪವಾಗಿ ಅಂದರೆ ಮಾಯವಾಗಿ ಉತ್ತರ ಪದದ ಅಕ್ಷರ ಉಳಿದುಕೊಳ್ತದೆ. ಆದರೆ ಆಗಮ ಸಂಧಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಬದಲಾಗಿ ಒಂದು ಹೊಸ ಅಕ್ಷರ ಅಂದರೆ ವಾ ಅಥವಾ ಯಾ ಅನ್ನುವ ವ್ಯಂಜನ ಬಂದು ಸೇರಿಕೊಳ್ಳುತ್ತೆ. ಉದಾಹರಣೆಗಳನ್ನು ನೋಡ್ಬೋದು ನಾವು. ಆಗಮ ಸಂಧಿ ಅಂದರೆ ಮನೆಯನ್ನು, ಗಿರಿಯಿಂದ, ಕಾವೇರಿಯನ್ನು. ಇಲ್ಲಿ ಗಮನಿಸ್ಬೋದು, ನಮಗೆ ಯಾ ಅನ್ನುವ ಅಕ್ಷರ ಬಂದು ಸೇರಿದೆ. ಯಾವ ಪದದಲ್ಲಿ ಯಾ ಅಥವಾ ವಾ ಅಕ್ಷರ ಇರುತ್ತದೆಯೋ ಅದು ಆಗಮ ಸಂಧಿ. ನೋಡಿ, ಇಲ್ಲಿ ಗುರುವಿಗೆ, ಮಗುವನ್ನು, ಗೋವಿಂದ. ಇಲ್ಲಿ ಗಮನಿಸಬಹುದಾದ ಅಕ್ಷರ ಯಾವುದು ಅಂದರೆ ವಾ, ಯಾ ಮತ್ತು ವಾ. ನೋಡಿ, ಬಿಡಿಸಿ ಬರೆದಾಗ ಗುರು ಪ್ಲಸ್ ಇಗೆ, ಗುರುವಿಗೆ. ಇಲ್ಲಿ ಪೂರ್ವ ಪದ ಆಗಿರ್ಬೋದು, ಉತ್ತರ ಪದವಾಗಿರ್ಬೋದು, ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಒಂದು ಹೊಸ ಅಕ್ಷರ ವಾ ಬಂದು ಸೇರಿದೆ. ನೋಡಿ, ಗಿರಿ ಪ್ಲಸ್ ಇಂದ, ಗಿರಿಯಿಂದ. ನೋಡಿ, ಯಾವುದೇ ಬದಲಾವಣೆ ಆಗದೆ ಯಾ ಅನ್ನುವ ಅಕ್ಷರ ಬಂದು ಸೇರಿದೆ. ವ್ಯಂಜನ ಬಂದು ಸೇರಿರೋದ್ರಿಂದ ಇದು ಆಗಮ ಸಂಧಿ ಆಗುತ್ತೆ. ವಾ ಮತ್ತು ಯಾ ಅಕ್ಷರಗಳ ಆಗಮ ಆಗುವುದು ಅಂದರೆ ವ್ಯಂಜನ ಅಕ್ಷರ ವಾ ಮತ್ತು ಯಾ ಅಕ್ಷರಗಳ ಆಗಮ ಆಗುವುದನ್ನೇ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಮುಂದಿನ ಸಂಧಿ ಆದೇಶ ಸಂಧಿ. ಹಾಗಾದರೆ ಆದೇಶ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣವಾ? ಎರಡು ಪದಗಳು ಸೇರುವಾಗ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಬಂದು ಸೇರುವುದು. ನೋಡ್ಬೋದು, ಇಲ್ಲಿ ಎರಡು ಪದಗಳು ಒಟ್ಟಿಗೆ ಸೇರುವಾಗ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಬಂದು ಸೇರೋದು. ಉದಾಹರಣೆಯನ್ನು ನೋಡ್ಬೋದು. ಮಳೆಗಾಲ, ಮಳೆ ಪ್ಲಸ್ ಕಾಲ. ನೋಡಿ, ಗಾದ ಬದಲು ಕಾ ಎನ್ನುವ ಅಕ್ಷರ ಬಂದಿದೆ. ಬೆಟ್ಟದಾವರೆ, ಬೆಟ್ಟ ಪ್ಲಸ್ ತಾವರೆ. ಬಿಡಿಸಿ ಬರೆದಾಗ ತಾವರೆ ಅಂತ, ಒಟ್ಟಾಗಿ ಬರೆದಾಗ ಬೆಟ್ಟದಾವರೆ ಆಗಿದೆ. ಹುಲ್ಲುಗಾವಲು. ನೋಡಿಲಿ, ಹುಲ್ಲು ಪ್ಲಸ್ ಕಾವಲು. ಬಿಡಿಸಿ ಬರೆದಾಗ ಕಾವಲು ಅಂತ, ಒಟ್ಟಾಗಿ ಬರೆದಾಗ ಗಾ ಎನ್ನುವ ಅಕ್ಷರ ಬಂದು ಸೇರಿದೆ. ಕಂಬನಿ, ಕಣ್ ಪ್ಲಸ್ ಪನಿ. ಪಾದ ಬದಲಾಗಿ ಬ ಎನ್ನುವುದು ಸೇರಿದೆ. ಇದರ ಸೂತ್ರ ಏನು ಅಂತ ಹೇಳಿದ್ರೆ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ಎಂಬ ವ್ಯಂಜನಗಳು ಆದೇಶವಾಗಿ ಬಂದು ಸೇರೋದನ್ನು ಆದೇಶ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ಕ ಚ ಟ ತ ಪ ಎನ್ನುವಂತಹ ವ್ಯಂಜನಕ್ಕೆ ಗ ಜ ಡ ದ ಬಗಳು ಬಂದು ಸೇರೋದೇ ಆದೇಶ ಸಂಧಿ. ಮತ್ತೊಮ್ಮೆ ಉದಾಹರಣೆ ನೋಡಿ. ಮಳೆ ಪ್ಲಸ್ ಕಾಲ. ಕಾ ಎನ್ನುವ ವ್ಯಂಜನಕ್ಕೆ ಗಾ ಎನ್ನುವ ವ್ಯಂಜನ ಒಟ್ಟಾಗಿ ಬರೆದಾಗ ಬಂದು ಸೇರಿದೆ. ಬಿಡಿಸಿ ಬರೆದಾಗ ಕಾ ಅಂತ ಇತ್ತು, ಒಟ್ಟಾಗಿ ಬರೆದಾಗ ಗಾ ಅಂತ ಆಯಿತು. ಅದೇ ಹೇಳಿದ್ದು ಕ ಚ ಟ ತ ಪಗಳಿಗೆ ಗ ಜ ಡ ದ ಬ ಎನ್ನುವ ವ್ಯಂಜನ ಬಂದು ಸೇರೋದು. ಮತ್ತೊಮ್ಮೆ ನಾವು ಕನ್ನಡ ಸಂಧಿಗಳು ಯಾವುದು, ಅವುಗಳು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣವಾ? ಕನ್ನಡ ಸಂಧಿಯಲ್ಲಿ 3 ವಿಧ. ಒಂದು ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಲೋಪ ಸಂಧಿಯಲ್ಲಿ ಪೂರ್ವ ಪದ ಮಾಯವಾಗುವುದು. ನೋಡಿ, ಇಲ್ಲಿ ದೇವ ಪ್ಲಸ್ ಆಲಯ, ಆ ಎನ್ನುವುದು ಮಾಯವಾಗಿ ಆ ಎನ್ನುವುದು ಉಳ್ಕೊಳ್ತು. ನೋಡಿ, ದೇವಾಲಯ ಅಂತ ಹೇಳಿ ಆಯಿತು. ಸಂಧಿಯಲ್ಲಿ 2 ವಿಧ, ಯಕಾರಾಗಮನ, ವಕಾರಾಗಮನ. ಯಾ ಮತ್ತು ವಾ ಬರುವುದೇ ಆಗಮ ಸಂಧಿ. ಹೇಳ್ತದೆಯೋ ಅದು ಆಗಮ ಸಂಧಿ.
ಉದಾಹರಣೆ ನೋಡಿ, ಮನೆ ಪ್ಲಸ್ ಅನ್ನು ಮನೆಯನ್ನು, ಗಿಡ ಪ್ಲಸ್ ಅನ್ನು ಗಿಡವನ್ನು. ಇಲ್ಲಿ ನೋಡಿ ಯಾ ಮತ್ತು ವಾ ಅಕ್ಷರಗಳು ಬಂದು ಸೇರಿದೆ. ಬಿಡಿಸಿ ಬರೆದಾಗ ಅದು ಇರಲಿಲ್ಲ. ಹಾಗೆ ಇಲ್ಲಿ ಪೂರ್ವ ಪದದಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಇರೋದಿಲ್ಲ, ಯಾ ಮತ್ತು ವಾ ಅಕ್ಷರಗಳು ಬಂದು ಸೇರೋದನ್ನು ಬಿಟ್ಟರೆ. ಮೂರನೇದು ಆದೇಶ ಸಂಧಿ. ಆವಾಗಲೇ ಹೇಳಿದಾಗೆ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬಂದು ಸೇರೋದು. ಮಳೆಗಾಲ, ಮಳೆ ಪ್ಲಸ್ ಕಾಲ. ಇವು 3 ಕನ್ನಡ ಸಂಧಿಗಳು: ಲೋಪಸಂಧಿ, ಆಗಮ ಸಂಧಿ, ಅದರಲ್ಲಿ ಯಕಾರಾಗಮನ ಮತ್ತು ವಕಾರಾಗಮನ, ಹಾಗೆ ಆದೇಶ ಸಂಧಿ. ಇವುಗಳೆಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು.